ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಆರ್ ಕನ್ನಡ ಚಾನಲ್. ಈ ಸ್ನೇಹಿತರೆ, ನೀವು ಇವಾಗ ನೋಡ್ತಾ ಇರ್ತಕ್ಕಂತಹ ಫೋಟೋ ಯಾವುದು ಅಂತ ಗೊತ್ತಾ? ಎಸ್, ಬಾಗಲಕೋಟೆಯ ಕೃಷಿ ಮೇಳ ಅಂತಂದರೆ ಕೃಷಿ ವಿಶ್ವವಿದ್ಯಾಲಯ ಏನಿದೆಯಲ್ವಾ, ಯೂನಿವರ್ಸಿಟಿ, ಅಲ್ಲಿ ನಡೆದಂತಹ ಕೃಷಿ ಮೇಳ ಒಂದು ಕಾರ್ಯಕ್ರಮದ ಕೆಲವೊಂದಷ್ಟು ಫೋಟೋಸ್ಗಳಾಗಿರುತ್ತೆ. ಸೊ ತುಂಬಾ ಸುಂದರವಾದಂತಹ ಕಲೆ ಅಲ್ಲಿ ಇರ್ತಕ್ಕಂಥದ್ದು. ಸೊ ಎಲ್ಲರೂ ಕೂಡ ಹೂಗಳನ್ನು ಬಳಸ್ಕೊಂಡು ನ್ಯಾಚುರಲ್ ಆಗಿರ್ತಕ್ಕಂಥ ಹಣ್ಣುಗಳನ್ನು, ಆನಂತರ ವೆಜಿಟೇಬಲ್ಸ್ ತರಕಾರಿಗಳನ್ನು ಬಳಸ್ಕೊಂಡು, ಆನಂತರ ತುಂಬ ಚೆನ್ನಾಗಿ ಅಲ್ಲಿ ಡೆಕೋರೇಟ್ ಮಾಡಿರ್ತಾರೆ. ಕೃಷಿ ಮೇಳ ಅಂತಕ್ಕಂಥದ್ದು ನೋಡುಗರ ಕಣ್ಣನ್ನು ಅಷ್ಟು ಸೆಳೀತಾ ಇರುತ್ತೆ, ಮನಸ್ಸು ತುಂಬಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಪ್ರತಿ ವರ್ಷ ಕೂಡ ಈ ಒಂದು ಕೃಷಿ ಯೂನಿವರ್ಸಿಟಿಯಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದನ್ನು ಆರ್ಗನೈಸ್ ಮಾಡಿರ್ತಾರೆ. ಸೊ ಯಾರೆಲ್ಲ ನೋಡಿಲ್ಲ ಸ್ನೇಹಿತರೆ, ಸೊ ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಾಗ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಕೆಲವೊಂದಷ್ಟು ಫೋಟೋಗಳು ಸೊ ನನ್ನ ಹತ್ರ ಇದೆ. ಸೊ ನನ್ನ ಮಗ ಇವನು ಕೂಡ ಅಲ್ಲಿ ಹೋಗಿದ್ದ. ಸೊ ಇಲ್ಲಿ ಸಾಲು ಮರದ ತಿಮ್ಮಕ್ಕಳ ಒಂದು ಪ್ರತಿಮೆಯನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಅವನು ಕೂಡ ಅಲ್ಲಿ ಹೋಗಿ ತುಂಬ ಎಂಜಾಯ್ ಮಾಡಿ ಅದನ್ನೆಲ್ಲ ನೋಡಿಕೊಂಡು ಬಂದಿದ್ದಾನೆ. ಸೊ ನಿಮಗೂ ಕೂಡ ಕೆಲವು ಜನಕ್ಕೆ ಗೊತ್ತಿರ್ಬೋದು, ಕೆಲವು ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು. ಸೊ ಅವರು ಇಲ್ಲಿ ಪ್ರತಿಯೊಂದನ್ನು ಕೂಡ ಅಲ್ಲಿ ನೋಡ್ಬೋದು. ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಬರೀ ಕೃಷಿಗಷ್ಟೇ ಅಲ್ಲದೆ ವೆಹಿಕಲ್ಸ್ ಆಗಿರ್ಬೋದು, ನೀವೇನಾದರೂ ಪೆಟ್ ಆ್ಯನಿಮಲ್ಸ್ ಸಾಕಬೇಕು ಅನ್ನೋರಿದ್ದರೆ ಸೊ ಎಲ್ಲದೂ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಹೋಗಿ ಒಂದು ಸತಿ ವಿಸಿಟ್ ಮಾಡಿ. ಸೊ ಥ್ಯಾಂಕ್ ಯು. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.